हुबली को स्वच्छ बनाने के लिए नई पहल की जा रही है। नगर निगम ने हुबली को साफ रखने के लिए कचरा दिखने पर फोटो भेजने और ब्लैक स्पॉट हटाने का अभियान शुरू किया है। साथ ही अगर दुकानदार कचरा फैलाते हुए सीसीटीवी में कैद हुए तो उनके खिलाफ सख्त कानूनी कार्रवाई भी की जाएगी। इतना ही नहीं, घर घर जाकर गीला और सूखा कचरा अलग करने को लेकर भी लोगों को जागरूक किया जाएगा। तो वहीं लोगों को भी अपनी जिम्मेदारी भूलनी नहीं चाहिए। अगर पर्यावरण बिगड़ेगा तो स्वास्थ्य पर असर पड़ेगा, जो आने वाले भविष्य के लिए ठीक नहीं होगा। ಸರ್ ನಮಸ್ಕಾರ. ಕಸ ಕಂಡಲ್ಲಿ ಫೋಟೋ ಕಳಿಸುವಂಥ ಅಭಿಯಾನ ಏನು ಮಾಡಿದ್ದೇವಲ್ಲ, ಸೊ ಇದು ತುಂಬ ಚೆನ್ನಾಗಿ ನಡೀತಿದೆ. ಸೊ ನಮಗೆ ಇಲ್ಲಿವರೆಗೂ 565 ಕಂಪ್ಲೇಂಟ್ ರಿಸೀವ್ ಆಗಿದೆ. ಸೊ ನಿನ್ನೆವರೆಗೂ ಅದರಲ್ಲಿ 562 ಕಂಪ್ಲೇಂಟ್ಸನ್ನು ನಾವು ಅಟೆಂಡ್ ಮಾಡಿದ್ದೇವೆ. ಸೊ ಇನ್ನು 3 ಕಂಪ್ಲೇಂಟು ನಿನ್ನೆ ಲೇಟ್ ಈವ್ನಿಂಗ್ ರಿಸೀವ್ ಆಗಿದೆ. ಸೊ ಅವನ್ನ ಇವತ್ತು ಸಾಯಂಕಾಲ ಅನ್ನೋಷ್ಟರಲ್ಲಿ ಅಟೆಂಡ್ ಮಾಡ್ತೀವಿ ರೀ ಸರ್. ಇಲ್ಲಿ ಲಕ್ಷ್ಮೀ ಕಾಂಪ್ಲೆಕ್ಸ್ ವ್ಯಾಕ್ಸಿನ್ ರಿಲಿಜನ್ ರೋಡ್ ಒಳಗೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಸರ್, ಇಲ್ಲಿ ಕಸ ಹಾಕಬಾರದು, ಕಸ ಕಂಡ್ರೆ ನಿಯಮಾನುಸಾರವಾಗಿ ದಂಡ ಹಾಕಲಾಗುವುದು ಅಂತೇಳಿ ಅಲ್ಲೇ ಕಸ ಹೋಗಿದ್ದಾರೆ ಸರ್. ಪ್ರತಿದಿನ ಕಸ ಇರುತ್ತೆ ಸರ್. ಇವತ್ತು ಬೆಳಿಗ್ಗೆ ನಾನು ಅಲ್ಲಿಂದ ಅದೇ ರೋಡಲ್ಲಿ ಬರಬೇಕಂತೇಳಿ ಅಂದರೆ ನೋಡಿದೆ. ಸೊ ಅದು ಇದ್ದಿದ್ದು ನಿಜ, ನಮ್ಮವ್ರು ಆಗಲೇ ಕ್ಲೀನ್ ಮಾಡ್ತಾಯಿದ್ರು. ಸೊ ಅಲ್ಲಿ ಲಕ್ಷ್ಮೀ ಕಾಂಪ್ಲೆಕ್ಸ್ ಅವರಿಗೆ ಎಲ್ರಿಗೂ ವಾರ್ನ್ ಮಾಡಿದ್ದೇವೆ. ಬಟ್ ಅವ್ರು ಹೇಳ್ತಾ ಇರೋದು ನಾವು ಇಲ್ಲಿಂದ ಹಾಕ್ತಾಯಿಲ್ಲ, ಬೇರೆ ಕಡೆಯಿಂದ ಬಂದು ಹಾಕ್ತಾರೆ ಅಂತೇಳಿ ಅಂದು. ಸೊ ನಾನು ಅಲ್ಲಿ ಕನ್ಸರ್ನ್ ಹೆಲ್ತ್ ಇನ್ಸ್ಪೆಕ್ಟರ್ಸಿಗೂ ಹೇಳಿದ್ದೇನೆ. ಸೊ ಅಲ್ಲಿ ಒಬ್ಬ ನಮ್ಮ ಏನೋ ಅಸಿಸ್ಟೆಂಟನ್ನು ಅಥವಾ ಸೂಪರ್ವೈಸರ್ನ ಅಲ್ಲೇ ನಿಲ್ಲಿಸಿ ಇವತ್ತು ನೈಟ್ ಯಾರಾದರೂ ಅಲ್ಲಿ ಹಾಕೋರು ಬಂದರು ಅಂತೇಳಿದರೆ ಅವ್ರಿಗೆ ದಂಡ ವಿಧಿಸುವಂಥ ಕ್ರಮ ನಾವು ಕೈಗೊಳ್ತೀವಿ ಸರ್. ಸರ್ ಸಿ ಸಿ ಕ್ಯಾಮ್ರಾನು ನಾನು ಫುಟೇಜ್ ಚೆಕ್ ಮಾಡೋದಕ್ಕೆ ಹೇಳಿದ್ದೇನೆ. ಸೊ ಅಲ್ಲಿ ಯಾವುದಾದ್ರೂ ವೆಹಿಕಲಲ್ಲಿ ಬಂದು ಹಾಕಿದಂಥವ್ರು ಅಥವಾ ಅಲ್ಲಿ ಯಾರು ಹಾಕ್ತಾ ಇದ್ದಾರೆ ಅದನ್ನು ನೋಡಿ ಅವರಿಗೆ ಇವತ್ತು ಸಾಯಂಕಾಲ ಅನ್ನೋ ಅಷ್ಟರಲ್ಲೇ ನಾವು ದಂಡ ಹಾಕಿ ಕ್ರಮ ಕೈಗೊಳ್ತೀವಿ ರೀ ಸರ್. ಯಾರೇ ಇರಲಿ ಸರ್. ಸರ್ ಅವ್ರಿಗೆ ನಾವು ಈಗಾಗಲೇ ಸುಮಾರು ಸಾರಿ ತಿಳಿ ಹೇಳಿದ್ದೇವೆ. ಸೊ ಇನ್ ಕೇಸ್ ಲಕ್ಷ್ಮೀ ಕಾಂಪ್ಲೆಕ್ಸ್ ಅವರೇ ಇದ್ದರು ಅಂತೇಳಿದ್ರೆ ಅವ್ರ ಅಂಗಡಿ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಕ್ಕೆ ನಾವು ಇನಿಷಿಯೇಟ್ ಮಾಡ್ತೀವಿ ರೀ ಸರ್. ಟ್ಯಾಕ್ಸಲ್ಲಿ ಅವರು ಅದು ಅವ್ರಿಗೆ ನಾವು ಮೊದಲು ಈಗಾಗಲೇ ತಿಳಿಸಿ ಹೇಳಿದ್ದೇವೆ. ಸೊ ಅವ್ರದ್ದೇನಿಲ್ಲ, ಟ್ರೇಡ್ ಲೈಸೆನ್ಸೇ ಕ್ಯಾನ್ಸಲ್ ಮಾಡೋದಕ್ಕೆ ನಾವು ಇನಿಷಿಯೇಷನ್ ಮಾಡ್ತೀವಿ ಸರ್. ಅವ್ರನ್ನ ಡ್ರೈ ವೇಸ್ಟಿಗೆ ಸೆಗ್ರಿಗೇಟ್ ಮಾಡಿ ಕೊಡೋದಕ್ಕೆ ಹೇಳಿದ್ದೇವೆ. ಈಗಾಗಲೇ ನಮ್ಮ ಆಟೋ ಟಿಪ್ಪರಲ್ಲಿ 2 ಸಾರಿ ಹೋಗ್ತಾ ಇದೆ ಸರ್ ದಿನಕ್ಕೆ. ಸೊ ಕಸ ಜನ್ರೇಟ್ ಆಗಿದ್ದನ್ನು ಸೆಗ್ರಿಗೇಟ್ ಮಾಡಿ ಕೊಡ್ರಿ ಅಂತ ಎಂದು ಅಂಗಡಿಯವರು ಎಲ್ಲರೂ ಕೊಡ್ತಾ ಇದ್ದೀವಿ, ನಾವು ಹಾಕ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಇವತ್ತು CCTV ಫುಟೇಜನ್ನು ಚೆಕ್ ಮಾಡಿಸಿ ಅವ್ರು ಯಾರಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಇಲ್ಲ, ಅದು ಹಾರ್ಟ್ ಆಫ್ ದ ಸಿಟಿ ಇರೋದ್ರಿಂದ ಸೊ ಆ ಪಾಯಿಂಟ್ ನಾವು ಕಂಪ್ಲೀಟ್ಲಿ ಎರಾಡಿಕೇಟ್ ಮಾಡಬೇಕಾಗಿದೆ. ಸೊ ನಾವು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಎರಾಡಿಕೇಟ್ ಮಾಡಿಸ್ತೀವಿ ಸರ್.